ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಮನೆಗೆಲ್ಲ ಏನೋ ಸ್ಪ್ರೇ ಮಾಡ್ತಾ ಇದ್ದಾರೆ, ಗೋಡೆಗೆಲ್ಲ ಏನೋ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ. ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಥ್ಯಾಂಕ್ ಮಾಡ್ತೀರಾ. ಯಾರ್ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಅವರು. ಮನೆ ಅಂತ ಅಂದಮೇಲೆ ಗಲೀಜಾಗೋದು ಅಥವಾ ಜಿಡ್ಡಾಗೋದು ಎಲ್ಲ ಕಾಮನ್. ಆ ಜಿಡ್ಡನ್ನ ಅಥವಾ ಕೊಳೆನ ಹೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ತಗೊಳ್ಳೋಂಥ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ನಾನು ಹೀಗೆ ಅಮೆಝಾನಲ್ಲಿ ಹುಡುಕ್ತಾ ಇರೋವಾಗ ಒಂದು ಅಮೇಝಿಂಗ್ ಪ್ರಾಡಕ್ಟ್ನ ಕಂಡಿಡ್ಕೊಂಡೆ. ಅಂದರೆ ಐ ಕೇಮ್ ಅಕ್ರಾಸ್. ಸೊ ಆ ಪ್ರಾಡಕ್ಟ್ನ ಆರ್ಡರ್ ಮಾಡಿ ನಮ್ಮನೆಗೂ ಕೂಡ ತರಿಸ್ಕೊಂಡೆ. ಏನೇನೆಲ್ಲ ಯೂಸಸ್ ಅಂತ ಅಂದರೆ, ಇವಾಗ ಮನೆ ಗೋಡೆಗಳಲ್ಲಿ ಕಸ ಕಟ್ಕೊಂಡಿರುತ್ತೆ ಅಥವಾ ಚಿಮ್ನಿದು ಆಯಿಲ್ ಬಿದ್ದು ಬಿದ್ದು ಫುಲ್ಲು ಗಟ್ಟಿಯಾಗಿರುತ್ತೆ, ಗೋಡೆ ಸಂದಿ ಅಥವಾ ಮಕ್ಕಳು ಏನಾದರೂ ಬರೆದ್ಬಿಟ್ಟಿರ್ತಾರೆ, ಅಥವಾ ಈ ಟಫ್ ಸ್ಟೇನ್ಸ್ ಅಂತ ಏನು ಅಂತೀವಿ ನಾರ್ಮಲಾಗಿ ಹೋಗಿದ್ರೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಮಾಡಿಸಿರುವಂಥ ಪೇಂಟ್ ಪ್ರೂಫ್ ಇರೋವಂಥ ಪೇಂಟ್. ಅಂದರೆ ಇವಾಗ ಏನಾದರೂ ಬರೆದ್ರೂ ಮಾಡಿದ್ರು ಒಂದು ವಾಟರಲ್ಲಿ ತೊಗೊಂಡು ಒರೆಸಿದ್ರೆ ಹೋಗೋ ಅಂಥದ್ದು. ಬಟ್ ಎಷ್ಟು ಅಂತ ಒರೆಸ್ತಾ ಇರೋಣ, ಎಷ್ಟೊಂದು ಕೊಳೆಗಳು ಹೋಗಲ್ಲ. ಸೊ ಆ ಥರ ಸ್ಟಬನ್ ಕೊಳೆಗಳು, ಅಥವಾ ಇವಾಗ ನೀವು ಸ್ವಿಚಸ್ನ ಯೂಸ್ ಮಾಡ್ತೀರಾ ಅಲ್ವಾ, ರೆಗ್ಯುಲರಾಗಿ ಯೂಸ್ ಮಾಡುವಾಗ ಯಾವುದೋ ಕೊಳೆ ಕೈಯಲ್ಲಿ ಅಥವಾ ಏನೋ ಗಲೀಜ್ ಕೈಯಲ್ಲಿ ಮುಟ್ಬಿಟ್ಟಿರ್ತೀವಿ, ಅದು ಕೊಳೆ ಆಗಿರುತ್ತೆ. ಆ್ಯಂಡ್ ಆ ಸ್ವಿಚ್ ಕೆಳಗಡೆ ಕೂಡ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಕರೆ ಕಟ್ಕೊಂಡಿರುತ್ತೆ. ಈ ಕರೆ ಎಲ್ಲ ಹೋಗಿಸ್ಕೊಳ್ಳೋದು ಹೇಗೆ? ಮನೇನ ಕೆಲವರೆಲ್ಲ ಡಾರ್ಕ್ ಕಲರ್ಸಲ್ಲಿ ಮಾಡಿರ್ತಾರೆ ಇದೇ ರೀಸನ್ಗೋಸ್ಕರ. ಇನ್ನು ಕೆಲವರೆಲ್ಲ ಎಸ್ಥೆಟಿಕ್ಕಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಲೈಟ್ ಕಲರ್ಸ್ನ ಯೂಸ್ ಮಾಡಿರ್ತಾರೆ. ನೀವು ನೋಡ್ಬೋದು ಇಲ್ಲೆಲ್ಲ ಹೆಂಗೆ ಪೆನ್ಸಿಲಲ್ಲಿ ಬರ್ತಿರೋದು ಅಥವಾ ಆ ಕರೆಗಳಿದೆ ಅಂತ. ಅದಕ್ಕೆ ನಾನು ಈ ಅಮೇಝಿಂಗ್ ಪ್ರಾಡಕ್ಟ್ನ ಸ್ಪ್ರೇ ಮಾಡಿಕೊಂಡು ಆ ಸ್ಪ್ರೇನ ಒರೆಸಿದ್ರೆ ಅದು ಒಂದು 5 ಮಿನಿಟ್ಸ್ ಬಿಡಬೇಕು. ಬಿಟ್ಟಾದಮೇಲೆ ಒರೆಸ್ಕೊಳೋದಷ್ಟೇ. ಒಂದು ವೆಟ್ ಕ್ಲಾತ್ ಅಥವಾ ನಾರ್ಮಲ್ ಕ್ಲಾತ್ ತೊಗೊಂಡು ಒರೆಸ್ಕೊಳೋದಷ್ಟೇ. ನೋಡ್ಬೋದು ನಾವು ಒಂದು ಕಡೆ ಸೋಫಾ ಹಾಕಿದ್ವಿ. ಸೊ ಅಲ್ಲಿ ಎಷ್ಟೊಂದು ದಿನ ನಾವು ತೆಗೆದು ಕೆಳಗಡೆ ಗುಡಿಸ್ಕೊಂಡ್ರು ಗೋಡೆ ಹಿಂಗಾಗಿದೆ ಅಂತಂದ್ರೂ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನೋಡ್ಬೋದು ಇದೇ ಪ್ರಾಡಕ್ಟ್, ಸೀಕ್ರೆಟ್ ಪ್ರಾಡಕ್ಟ್ ಊಕಿ ಅಂತ. ಇವ್ರದ್ದೇ ಈ ಥರ ಸ್ಟೇನ್ಸ್ ಮತ್ತು ಈಗ ವೈಪ್ ರಿಮೂವಲ್ ಕೂಡ ಇದೆ. ಪ್ಲಸ್ ಇವ್ರದ್ದೇ ಕೂಡ ಇನ್ನೊಂದು ಪ್ರಾಡಕ್ಟ್ ಇದೆ, ತೋರಿಸ್ತೀನಿ ಅದು ಕೂಡ ಏನಂತ. ಏನಿಲ್ಲ, ಆ ಪ್ರಾಡಕ್ಟ್ನ ಜಸ್ಟ್ ಒಂದು ಸ್ವಲ್ಪ ಶೇಕ್ ಮಾಡಿ ನೀಟಾಗಿ ಎಲ್ಲಿ ಕರೆ ಕಟ್ಟಿದೆ ಆ ಜಾಗಕ್ಕೆ ಸ್ಪ್ರೇ ಮಾಡಿಕೊಂಡು ನಂತರ ಒಂದು ವೆಟ್ ಕ್ಲಾತ್ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಆಗೋಯ್ತು. ತುಂಬ ಜಾಗದಲ್ಲಿ ಟಫ್ ಸ್ಟೇನ್ಸ್ ಅಂತ ಇರುತ್ತೆ, ನಮಗೆ ಗೊತ್ತಿಲ್ದಿರೋ ಗಲೀಜುಗಳಾಗ್ತಾ ಇರುತ್ತೆ. ಎಷ್ಟೊಂದು ಕಡೆ ಇವಾಗ ಮಕ್ಕಳು ಮರಿ ಅಂತ ಇರೋವಾಗ ಆಬ್ವಿಯಸ್ಲಿ ಅದು ಕಾಮನ್. ಸ್ವಿಚ್ ಬೋರ್ಡ್ ಎಲ್ಲ ಮುಟ್ತಾರೆ ಅಥವಾ ಗೋಡೆಗಳನ್ನ ಯಾವುದೋ ಗಲೀಜ್ ಕೈಯಲ್ಲೇ ಮುಟ್ಬಿಡ್ತಾರೆ. ಆ್ಯಂಡ್ ಕಸ ಹಾಕೋ ಕಡೆನೂ ಅಷ್ಟೇ, ನಾವು ಕಸನ ಬಿಸಾಕಿ ಅದರದ್ದು ಕರೆ ಎಲ್ಲ ಎಗರಿರುತ್ತೆ. ಸೊ ಇಂಥದ್ದನ್ನೆಲ್ಲ ಹೆಂಗಪ್ಪ ಹೋಗಿಸ್ಕೊಳ್ಳೋದು? ಪದೇ ಪೇಂಟ್ ಮಾಡ್ಸೋಕೆ 30-40 ಸಾವಿರ ಯಾರು ಖರ್ಚು ಮಾಡ್ತಾರೆ? ಅದು ಬೇಸಿಕ್ ಅಮೌಂಟ್ ಅದು. ಆ್ಯಂಡ್ ಜಾಸ್ತಿ ಕೊಳೆ ಆಗಿತ್ತಂದರೆ ಎಕ್ಸ್ಟ್ರಾ ಎಲ್ಲ ತೊಗೊತಾರೆ. ಸೊ ಅದ್ರ ಬದಲು ಎಷ್ಟು ಈಸಿಯಾಗಿ ವಿತಿನ್ 400 to 500 ಈ ಎರಡೂ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಇದು ಒನ್ ಟೈಮ್ ಯೂಸ್ ಅಲ್ಲ. ನೀವು ಇದನ್ನು ಒಂದು ಸತಿ ತರಿಸಿಟ್ಕೊಂಡ್ರೆ ಏನಿಲ್ಲ ಅಂದರೂ ಮಿನಿಮಮ್ 20 ಟೈಮ್ಸ್ ಯೂಸ್ ಮಾಡ್ಬೋದು. ನೀವು ಮನೆಗೆಲ್ಲ ಯೂಸ್ ಮಾಡ್ತೀರಾ ಅಂದ್ರೂ ನೋಡ್ಬೋದು. ನಮ್ಮ ಮನೆಯಲ್ಲೂ ಮಕ್ಕಳಿರೋದ್ರಿಂದ ತುಂಬಾ ಕೊಳೆ ಅಂತ ಮಾಡಿದರು. ಪೆನ್ಸಿಲಲ್ಲಿ ಬರೆಯೋದು, ಕ್ರೇಯಾನ್ಸಲ್ಲಿ ಬರೆಯೋದು, ಆ್ಯಂಡ್ ಅದೇ ಗಲೀಜ್ ಕೈಯಲ್ಲಿ ಮುಟ್ಟೋದು, ಈ ಥರದ್ದೆಲ್ಲ ಮಾಡಿದರು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕರೆಗಳು ಕೂಡ ಎಷ್ಟೊಂದು ಕಡೆ ಬಿದ್ದಿತ್ತು. ಇವಾಗ ಕಾಫಿ ಚೆಲ್ಲಿದಾಗ ಚಿಮ್ಮಿರುತ್ತೆ, ಕೆಳಗಡೆ ಬರ್ಸ್ಕೊಂಡಿರ್ತೀವಿ, ಆ ಕಡೆ ಎಲ್ಲ ಚಿಮ್ಮಿದೆ ಅಂತ ಗೊತ್ತಾಗೇ ಇರಲ್ಲ. ಸೊ ಅಂಥ ಕರೆಗಳಾಗಿರ್ಬೋದು. ಯಾವುದೇ ರೀತಿಯ ಕರೆ ಇರಲಿ, ನಿಮ್ಮ ಮನೆ ಗೋಡೆಗಳಲ್ಲಿ ಅಥವಾ ಬಾಗಿಲು, ಸ್ವಿಚ್ ಬೋರ್ಡ್ ಎಲ್ಲಾದರೂ ಸರಿ, ಯಾವುದೇ ರೀತಿಯ ಟಫ್ ಸ್ಟೇನ್ಸ್ ಅಂತ ಇರೋದನ್ನ ಆರಾಮಾಗಿ ಈ ಪ್ರಾಡಕ್ಟಲ್ಲಿ ಹೋಗಿಸ್ಕೋಬೋದು. ಆ ಕೊಳೆಗಳನ್ನೆಲ್ಲ ಹೋಗಿಸಿ ಪಳಪಳ ಅಂತ ಇರೋವಂಥ ಗೋಡೆಗಳನ್ನ ನಾವು ಮಾಡ್ಕೊಳ್ಬೋದು. ಸೊ ಪ್ರೊಸೀಜರ್ ಹೇಳಿದೆ. ನಿಮ್ಗೆ ಯಾರಿಗಾರು ಇಷ್ಟ ಆಗಿದ್ರೆ ಈ ಪ್ರಾಡಕ್ಟ್ ಲಿಂಕ್ಸ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ನೆಕ್ಸ್ಟ್ ವೀಡಿಯೋ ಬರ್ತಾ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ. ಸ್ಪ್ರೇ ಮಾಡಿ 2 ನಿಮಿಷ ಅಥವಾ 5 ನಿಮಿಷ ಬಿಟ್ಟು ನೆಕ್ಸ್ಟ್ ಅದನ್ನ ವೈಪ್ ಔಟ್ ಮಾಡೋದಷ್ಟೇ. ಆ್ಯಂಡ್ ಇದು ಬಾಗಿಲು ಸಂದಿ ಸೈಡಲ್ಲೂ ಎಷ್ಟೊಂದು ಕರೆಗಳಾಗಿರ್ತವೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಹೋಗುತ್ತೆ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ ಸ್ಪ್ರೇ ಮಾಡಿದ್ದೀವಿ. 20 to 30 ಸೆಕೆಂಡ್ಸ್ ಅಥವಾ ಅಟ್ಲೀಸ್ಟ್ ಮಿನಿಮಮ್ ಆಫ್ 1 or 2 ಮಿನಿಟ್ಸ್ ಬಿಟ್ಬಿಟ್ಟು ವೈಪ್ ಮಾಡೋದು. ಸೊ ಇದೆಲ್ಲ ಕರೆಗಳು ನಮ್ಮ ಮನೆಯಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋ ಅಂಥದ್ದು. ಆ್ಯಂಡ್ ಈ ಪ್ರಾಡಕ್ಟ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಎಷ್ಟು ನೀಟಾಗಿ ವಿತಿನ್ 2-3 ಮಿನಿಟ್ಸ್ ಕ್ಲೀನ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಹಬ್ಬದ ಸೀಸನ್ ಬರ್ತಾ ಇದೆ, ಎಲ್ಲರೂ ಮನೆ ಕ್ಲೀನಿಂಗ್ ಅಂತ ಇಳಿತೀರಾ. ಒಂದೊಂದಾಗೆ ಹಬ್ಬ ಬರ್ತಾ ಇರುವಾಗ ಪ್ರತಿಯೊಂದು ಟೈಮ್ಗೂ ಕರೆಗಳನ್ನ ಹೋಗಿಸ್ಕೊಳ್ಳೋದು ಹೇಗೆ, ಗಲೀಜನ್ನ ಹೋಗಿಸೋದು ಹೇಗೆ ಅನ್ನೋ ಟೆನ್ಷನಲ್ಲಿ ಪಾತ್ರೆಗೇನೋ ತೊಳಿತೀವಿ, ಬಟ್ಟೆಗೇನೋ ಒಗಿತೀವಿ, ಬಟ್ ಗೋಡೆಗಳಿಗೆ ಏನು ಮಾಡೋದಕ್ಕಾಗುತ್ತೆ?
ಸೊ ಈ ಒಂದು ಪ್ರಾಡಕ್ಟ್ನ ನೀವು ನಿಮ್ಮ ಮನೆಯಲ್ಲಿ ತರಿಸಿಟ್ಕೊಳ್ಳಿ. ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಟಫ್ ಸ್ಟೇನ್ಸ್ ಇರಲಿ ಎಲ್ಲಾನು ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಅವ್ರದ್ದೇ ಆದ ಇನ್ನೊಂದು ಪ್ರಾಡಕ್ಟ್ ಯಾವುದಪ್ಪ ಅಂದರೆ, ಈ ನಲ್ಲಿಗಳ ಮೇಲೆ ಹಾರ್ಡ್ ವಾಟರ್ ಅಂತ ಬಿದ್ದು ನಲ್ಲಿ ಶೈನಿಂಗೇ ಹೊಟ್ಟೋಗ್ಬಿಟ್ಟಿರುತ್ತೆ, ಅಲ್ಲಲ್ಲೇ ವೈಟ್ ಜಿಡ್ ಥರ ಇರುತ್ತೆ. ಸೊ ಅಂಥದಕ್ಕೆ ಇವ್ರದ್ದು ಇನ್ನೊಂದು ಪ್ರಾಡಕ್ಟ್ ಇದೆ, ಅವ್ರದ್ದೇ ಉಕ್ಕಿ ಇದೇನೆ. ಸೊ ಆ ಪ್ರಾಡಕ್ಟ್ನ ಏನಂದರೆ ಸೇಮ್ ಇದೇ ರೀತಿ ಸ್ಪ್ರೇ ಮಾಡಿ ಇಡಬೇಕು. ಇಟ್ಬಿಟ್ಟು ಒಂದು ನಿಮಿಷ ಅಥವಾ 2 ನಿಮಿಷ ಆದಮೇಲೆ ಒಂದು ಮಾಮೂಲಿ ಬಟ್ಟೆ ತೊಗೊಂಡು ಒರೆಸ್ಕೊಳೋದಷ್ಟೇ. ನೋಡ್ಬೋದು ಆ ವೈಟ್ ಹಾರ್ಡ್ ವಾಟರ್ದು ಏನು ಕರೆ ಇತ್ತು ಅದು ಕೂಡ ಹೋಗಿದೆ. ಆ್ಯಂಡ್ ಇದು ಬರೀ ನಲ್ಲಿಗೆ ಮಾತ್ರ ಅಂತ ಅಲ್ಲ, ಬಚ್ಚಲ ಮನೆಯಲ್ಲಿ ನೀವು ಶವರ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅಥವಾ ಯಾವುದೇ ರೀತಿಯ ಸ್ಟೀಲ್ ಐಟಮ್ಸ್ ಈ ಥರ ಶೈನಿಂಗ್ ಬರಬೇಕು ಅಂತಂದರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಏನಪ್ಪ ಇದು ಇವಾಗ ಯೂಸ್ ಮಾಡ್ತೀವಿ ಮತ್ತೆ ನೀರು ಬಿದ್ಮೇಲೆ ಹಾಗೇನ ಅಂದರೆ ಅಟ್ಲೀಸ್ಟ್ 1 ವೀಕ್ ಟು 15 ಡೇಸ್ವರೆಗೂ ನಮ್ಮ ಮನೆಯಲ್ಲಿ ಬಂತು ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಹಾರ್ಡ್ ವಾಟರ್ ಜಾಸ್ತಿ ಯೂಸೇಜ್ ಆಗಿರೋದ್ರಿಂದ ಆಲ್ಮೋಸ್ಟ್ 1 ಮಂತ್ ಅಂತೂ ಬಂದೇ ಬರುತ್ತೆ. ಆ್ಯಂಡ್ ನೀವು 15 ಡೇಸ್ ಒಂದ್ಸತಿ ಕ್ಲೀನ್ ಮಾಡಿದ್ರೆ ಮನೆ ಕೂಡ ಕ್ಲೀನಾಗೇ ಇರುತ್ತೆ. ಇದೇ ನಾನು ಹೇಳೋದಂಥ ಪ್ರಾಡಕ್ಟ್ ಸ್ಪ್ರೇ ಆ್ಯಂಡ್ ಸ್ಕ್ರಬ್ ಉಕ್ಕಿದು. ಇದು ಗ್ರೀನ್ ಕಲರ್ ಬಂದುಬಿಟ್ಟು ಈ ಥರ ಸ್ಟೀಲ್ ಐಟಮ್ಸ್ ಮೇಲೆ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳೋ ಅಂಥದ್ದು. ನೋಡ್ಬೋದು ನೀವು ಇವಾಗ ನಲ್ಲಿ ಮೇಲೆ ಅಥವಾ ನಾವು ಆನ್ ಮಾಡೋ ಅಂಥ ಶವರ್ದ್ರ ಮೇಲೆಲ್ಲ ಆ ವೈಟ್ ಕಲರ್ ಪ್ಯಾಚ್ ಆಗಿ ನೋಡಿ ಎಷ್ಟು ನೀಟಾಗಿ ಎವಿಡೆಂಟಾಗಿ ಕಾಣಿಸುತ್ತೆ. ಅದೇ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 15 ಡೇಸ್ ಟು 20 ಡೇಸ್ ನಿಮ್ಗೆ ಮತ್ತೆ ಆ ಹಾರ್ಡ್ ವಾಟರ್ ಸ್ಟೇನ್ ಕುತ್ಕೊಳಲ್ಲ. ಇವಂದು ನೀವು ಹಾರ್ಡ್ ವಾಟರೇ ಯೂಸ್ ಮಾಡಿದ್ರು ಆ ಸ್ಟೇನ್ಸಲ್ಲಿ ಕುತ್ಕೊಳೋದಿಲ್ಲ, ಹೋಗ್ತಾ ಚೇಂಜ್ ಆಗುತ್ತೆ. ಸೊ ನೀವು 15 ಡೇಸ್ ಒನ್ಸ್ ಇದನ್ನ ಮಾಡ್ಕೊತೀರಾ ಅಂತಂದರೆ ಆರಾಮಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಕೆಲವೊಮ್ಮೆ ಚೋಕ್ ಆಗಿರುತ್ತೆ ನೀರು, ಹಾರ್ಡ್ ವಾಟರ್ ಬರೋದ್ರಿಂದ ಈ ನಮ್ಮ ಶವರ್ ಏನಿರುತ್ತಲ್ಲ ಅದರಲ್ಲಿ ಚೋಕ್ ಆಗಿರುತ್ತೆ, ಅಂದರೆ ನೀರು ಕಟ್ಕೊಂಡ್ಬಿಟ್ಟಿರುತ್ತೆ. ಹಾರ್ಡ್ ವಾಟರ್ದು ಗಲೀಜೆಲ್ಲ ಅಲ್ಲಿ ಸೇರಿಕೊಂಡು ನೀರು ನೀಟಾಗಿ ಬರಲ್ಲ. ಇರೋದು ಒಂದು 5-6 ಹೋಲ್ಸ್ ಅಂದರೆ ಅದರಲ್ಲಿ 1-2 ಹೋಲಲ್ಲಿ ನೀರೇ ಬರ್ತಾ ಇರಲ್ಲ, ಇನ್ನೊಂದೆರಡರಲ್ಲಿ ರ್ಯಾಶ್ ಆಗಿ ಬರ್ತಾ ಇರುತ್ತೆ. ಸೊ ಇಂಥದ್ನೆಲ್ಲ ಹೆಂಗಪ್ಪ ಅವಾಯ್ಡ್ ಮಾಡ್ಕೊಳೋದು ಅಂತ ಅಂದರೆ ಈ ಪ್ರಾಡಕ್ಟ್ನ ಅದ್ರ ಮೇಲೆ ಕೂಡ ಸ್ಪ್ರೇ ಮಾಡಿ ಬಿಟ್ಬಿಡಿ 1-2 ನಿಮಿಷ. ಅದಾದಮೇಲೆ ಆ ಜಾಗದಲ್ಲಿ ಕೂಡ ಒರೆಸ್ಕೊಂಡ್ರೆ ಆ ಹಾರ್ಡ್ ವಾಟರ್ದು ಏನು ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ ಅದು ಕೂಡ ಹೋಗುತ್ತೆ. ಸೊ ನೋಡ್ಬೋದು ಇದೇ ರೂಮಲ್ಲೇ ನಾನು ತೋರಿಸಿದ್ದು ನಿಮಗೆ ಎಷ್ಟು ಸ್ಟೇನ್ಸ್ ಇತ್ತಂತ. ಸೊ ಅದೆಲ್ಲ ನೀಟಾಗಿ ಹೋಗ್ತಾ ಇದೆ. ಏನಿಲ್ಲ, ಜಸ್ಟ್ ಒಂದು ಸ್ಪ್ರೇ 2 ಮಿನಿಟ್ಸ್ ಹೋಲ್ಡ್, ಆಮೇಲೆ ಒಂದು ವೆಟ್ ಕ್ಲಾತ್ ಅಥವಾ ನಾರ್ಮಲ್ ಕ್ಲಾತ್ ತೊಗೊಂಡು ವೈಪ್ ಇಟ್ ಔಟ್ ಅಷ್ಟೇ. ಎಷ್ಟು ಈಸಿ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು ಮನೆಯಲ್ಲಿ, ಮಕ್ಕಳು ದೊಡ್ಡವರು ಯಾರಾದರೂ ಮಾಡ್ಬೋದು. ಸೊ ಇವಾಗ ಸಮ್ಮರ್ ಹಾಲಿಡೇಸ್ ನಿಮ್ಮ ಮಕ್ಳಿಗೂ ಕೂಡ ಒಂದು ಒಳ್ಳೆ ಟಾಸ್ಕ್ ಅಂತ ಕೊಡಿ, ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ ಮನೆ ಕ್ಲೀನಿಂಗ್ ವಿಚಾರಕ್ಕೆ. ಸೊ ಅವ್ರಿಗೂ ಒಂದು ಟಾಸ್ಕ್ ಥರನೂ ಇರುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಸಹಾಯ ಆಗುತ್ತೆ, ಅವ್ರಿಗೂ ಖುಷಿ ಕೂಡ ಆಗುತ್ತೆ ಮಾಡೋದ್ರಲ್ಲಿ, ಆ್ಯಂಡ್ ನಿಮಗೂ ಕೂಡ ಬೇಕಾಗಿರುವಂಥ ಕೆಲಸ ಆಗುತ್ತೆ. ಆ್ಯಂಡ್ ನಮ್ಮನೆಯಲ್ಲಿ ಎಲ್ಲನೂ ಲೈಟ್ ಕಲರ್ಸ್ ಅಂದರೆ ವೈಲೆಟ್ ಅಥವಾ ಕ್ರೀಮ್ ಈ ಥರ ಕಲರ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ವೆರಿ ಮೋರ್ ಆಫನ್ ತುಂಬ ಕರೆಗಳು ಕುತ್ಕೊತಾ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅದಕ್ಕೆ ಏನಪ್ಪ ಮಾಡೋದು ಅನ್ನೋವಾಗ ಒಳ್ಳೆ ಪ್ರಾಡಕ್ಟ್ ಅಕ್ರಾಸ್ ನಾನು ಬಂದಿದ್ದೀನಿ. ಹೋಪ್ಫುಲಿ ಈ ಪ್ರಾಡಕ್ಟ್ಸ್ಗಳ ಲಿಂಕ್ ನೀವು ಕೂಡ ಯೂಸ್ ಮಾಡಿಕೊಂಡು ತರಿಸ್ಕೊತೀರಾ. ಆ್ಯಂಡ್ ಹೇಗಿತ್ತು ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು, ಖುಷಿ ಆಯಿತಾ ಅಥವಾ ನಿಜವಾಗ್ಲೂ ವರ್ಕ್ ಆಯಿತಾ, ಏನು ಇತ್ತು ಅಂತ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಾನು ಇದನ್ನು ಚಿಮ್ನಿ ಹತ್ರ ಕೂಡ ಯೂಸ್ ಮಾಡಿದ್ದೆ. ಚಿಮ್ನಿ ಹತ್ರನೂ ನೋಡ್ಬೋದು ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಸ್ಟೇನ್ ಆಗಿಬಿಟ್ಟಿತ್ತು. ಸೊ ಅದು 1 ಯೂಸ್ಗೆ ಆಗಲಿಲ್ಲ ನನಗೆ. ಮತ್ತೆ ಅದಾದಮೇಲೆ ಒಂದು 2 ಡೇಸಿಗೆ ಮತ್ತೆ ಇನ್ನೊಂದು ಸತಿ ಸ್ಪ್ರೇ ಮಾಡ್ಕೊಂಡು ವೈಪ್ ಮಾಡಿಕೊಂಡೆ. ಆ್ಯಂಡ್ ಚಿಮ್ನಿಗೂ ಕೂಡ ಆ ಸ್ಟೀಲ್ದು ಸ್ಪ್ರೇ ಏನಿತ್ತು ಅದನ್ನ ಮಾಡ್ಕೊಂಡು ಟಫ್ ಸ್ಟೇನ್ಸ್ ಅಂತ ಏನಿರುತ್ತಲ್ಲ ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ಬೋದು. ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು DNRS ಅಂತ ಅಥವಾ ಬೇರೆ ಪ್ರಮೋಷನ್ಗಳನ್ನ ಮಾಡಿಕೊಟ್ಟಿದ್ದೆ ನಿಮಗೆ, ಅಂದರೆ ಪೇಡ್ ಪ್ರಮೋಷನ್ ಅಂತ ಅಲ್ಲ ಬಟ್ ಪ್ರಾಡಕ್ಟ್ ಪ್ರಮೋಷನ್. ಯಾಕೆಂದರೆ ಅದು ನನಗೆ ಅನುಕೂಲ ಕೊಡ್ತು, ನಿಮಗೂ ಅನುಕೂಲ ಕೊಡಲಿ ಅಂದ್ಬಿಟ್ಟು. ಬಟ್ ಇದು ವೆರಿ ಬಜೆಟ್ ಫ್ರೆಂಡ್ಲಿ, ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ 1 ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ 2-3 ತಿಂಗಳಂತೂ ಬಂದೇ ಬರುತ್ತೆ. ನೀವು 15 ಡೇಸ್ ಅಥವಾ ವಾರಕ್ಕೊಂದು ಸತಿ ಮಾಡ್ತೀರ ಅಂದ್ರೂ ಈಸಿಯಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಸ್ಟೇನ್ಸ್ಗಳು ಜಾಸ್ತಿ ಇತ್ತು, ತುಂಬಾ ಜಾಸ್ತಿ ಇತ್ತು ಮಕ್ಕಳಿರೋದ್ರಿಂದ. ನೋಡ್ಬೋದು ಕ್ರೇಯಾನ್ಸ್ದು ಎಲ್ಲ ಎಷ್ಟು ನೀಟಾಗಿ ಹೋಗ್ಬಿಡುತ್ತೆ ಅಂತ. 2 ಮಿನಿಟ್ಸು ಬೇಡ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಹಾಕಿ ಆ ಕೊಳೆನ ನೀಟಾಗಿ ಒರೆಸ್ಕೊಂಬಿಟ್ರೆ ಮುಗ್ದೋಯ್ತು. ಸೊ ಇಷ್ಟೇ ಇರೋದು. ಹೋಪ್ಫುಲಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ನ ನಾನು ಆವಾಗಲೇ ಹೇಳ್ದಂಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತರಿಸಿ ನೋಡಿ, ಯೂಸ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದರ ಬಜೆಟ್ ವೆರಿ ಅಫೋರ್ಡಬಲ್. 400 to 500ಗೆ 2 ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ 2 ಒಳ್ಳೆ ಕ್ವಾಂಟಿಟಿನಲ್ಲೇ ಇರುತ್ತೆ. ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ, ನಾನು ಸರ್ಚ್ ಮಾಡ್ತಾ ಇರೋವಾಗ ದುಡ್ಡು ಕೊಟ್ಟು ತರಿಸ್ಕೊಂಡಂಥ
ಪ್ರಾಡಕ್ಟ್. ನನಗಂತೂ ತುಂಬಾ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಹೋಪ್ಫುಲಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾರ್ಯಾರೆಲ್ಲ ಮೋರ್ ಆಫನ್ ಮನೆ ಕ್ಲೀನ್ ಮಾಡ್ತೀರಾ ಅವ್ರಿಗಂತೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ ಕೇಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ನಾನು ಪೋಸ್ಟ್ ಮಾಡ್ತಿದ್ದಂಗೆ ನೀವು ನೋಡ್ಕೊಳ್ಬೋದು. ಆ್ಯಂಡ್ ಇಷ್ಟ ಆಗಿದ್ದರೆ ನೀವು ಕೂಡ ಈ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅಥವಾ ನಿಮ್ಮ ಗೊತ್ತಿರೋರಿಗೆ ಯಾರತ್ತಾದರೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಕಂಪ್ಲೀಟ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ದು ಒಂದು ವಿಡಿಯೋ ಬರುತ್ತೆ, ಸ್ಕ್ರೀನ್ಶಾಟ್ ತೆಕ್ಕೊಂಡು ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಆರ್ಡರ್ನ ಮಾಡ್ಕೊಳ್ಬೋದು. ಸೊ ನಾನು ತರಿಸಿದಾಗ 500 ರೂಪೀಸ್ ಇತ್ತು ಆ್ಯಂಡ್ ಇವಾಗ 400ಗೆ ಎರಡೂ ಬಂದುಬಿಡುತ್ತೆ. ಏನೇನೆಲ್ಲ ಯೂಸಸ್ ಅಂತ ಕೂಡ ಇದೆ. ಸೊ ನಿಮಗೆ ಬೇಕಾಗಿದ್ದಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.